ಏರ್ಪೋರ್ಟ್ನಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನ ವಜ್ರಾಭರಣವನ್ನ ಕದ್ದಿದ್ಯಾರು? ಅಮೆರಿಕಾಗೆ ಹೋಗಬೇಕಾಗಿದ್ದಂತಹ ಪ್ಯಾಸೆಂಜರ್ ಲಗೇಜ್ ಮಿಸ್ಸಿಂಗ್ ಆಗಿದೆ. ದೇವನಹಳ್ಳಿ ಏರ್ಪೋರ್ಟ್ನಿಂದ ಅಮೆರಿಕಾಗೆ ಹೊರಟಿದ್ದಂತಹ ಮಹಿಳೆ ಮೊದಲು ಅಬುದಾಬಿ ತಲುಪಿ ಅಲ್ಲಿಂದ ಅಮೆರಿಕಾಗೆ ಪ್ರಯಾಣವನ್ನ ಮಾಡಬೇಕಾಗಿತ್ತು. ಬೆಂಗಳೂರು ಏರ್ಪೋರ್ಟ್ನಲ್ಲಿ ಲಗೇಜ್ ಚೆಕ್ ಮಾಡಿಸಿದ್ದಂತಹ ಮಹಿಳೆ ಲಗೇಜ್ ಚೆಕ್ ಮಾಡಿಸಿ ಕ್ಲಿಯರೆನ್ಸ್ ಪಡೆದು ಫ್ಲೈಟ್ ಅನ್ನ ಹತ್ತಿದಂತಹ ಲೇಡಿ ಅಬುದಾಬಿಯಲ್ಲಿ ಲಗೇಜ್ ಪಡೆಯೋದಕ್ಕೆ ಹೋದಾಗ ಮಹಿಳೆಗೆ ಶಾಕ್ ಎದುರಾಗಿದೆ. ಆ ಮಹಿಳೆಯ ಚಿನ್ನ ವಜ್ರಾಭರಣ ಇದ್ದ ಲಗೇಜ್ ಇದೀಗ ಮಿಸ್ಸಿಂಗ್ ಆಗಿದೆ. 790 ಗ್ರಾಂ ಚಿನ್ನ, 8 ಲಕ್ಷ ರೂಪಾಯಿ ಮೌಲ್ಯದ ವಜ್ರಾಭರಣ ಇದ್ದಂತಹ ಸೂಟ್ ಕೇಸ್ ತಕ್ಷಣ ಮತ್ತೆ ಅಬುದಾಬಿಯಿಂದ ಬೆಂಗಳೂರಿಗೆ ವಾಪಸ್ ಬಂದಿದ್ದಾರೆ ಮಹಿಳೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಪೊಲೀಸ್ನವರು. ಎಲ್ಲಿ ಮಿಸ್ ಆಯಿತು, ಹೇಗೆ ಮಿಸ್ ಆಯಿತು ಚೆಕ್ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಕರೆಕ್ಟ್ ಆಗಿದೆ. ನೋಡಿ, ಚಿನ್ನಾಭರಣವನ್ನ ಕಳೆದುಕೊಂಡವರು ಇವರೇ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಈ ಎಂಟ್ರಿಯಲ್ಲಿ ಚೆಕ್ಕಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲ ಚಿನ್ನಾಭರಣಗಳು ಕೂಡ ಇತ್ತು ಅಂತ ಹೇಳಲಾಗ್ತಾ ಇದೆ. ಚಿನ್ನಾಭರಣವನ್ನ ಚೆಕ್ ಮಾಡಿಸ್ಕೊಂಡು ತೆರಳಿದಂತಹ ಸಂದರ್ಭದಲ್ಲಿ ಈ ಲಗೇಜ್ ಎಲ್ಲಿ ಮಿಸ್ ಆಯಿತು, ಯಾರು ಎತ್ಕೊಂಡ್ರು, ಲಗೇಜ್ ಚೆಕ್ ಮಾಡಿಸಿ ಕ್ಲಿಯರೆನ್ಸ್ ಅನ್ನ ಪಡೆದುಕೊಂಡಿದ್ದಾರೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಬೆಂಗಳೂರಿನಿಂದ ಅಬುದಾಬಿ ಮುಖಾಂತರ ಇವರು ಅಮೆರಿಕಾಗೆ ಹೊರಟಿದಂತಹ ಮಹಿಳೆ ಈ ಲಗೇಜ್ ಚೆಕ್ ಮಾಡಿಸಿದಂತಹ ಸಂದರ್ಭದಲ್ಲಿ ಎಲ್ಲ ಕೂಡ ಇದೆ. ಆದರೆ ಅವರು ಅಬುದಾಬಿಗೆ ಹೋದಂತಹ ಸಂದರ್ಭದಲ್ಲಿ ಮಿಸ್ಸಿಂಗ್ ಅಂತ ಹೇಳಲಾಗ್ತಾ ಇದೆ. ಇದು ಎಲ್ಲಿ ಮಿಸ್ ಆಯಿತು ಚಿನ್ನಾಭರಣ ಅಂತ? ಎಸ್ ರಮ್ಯಾ, ಏನು ಹುಬ್ಬಳ್ಳಿ ಮೂಲದ ಶಾಂತ ರಮೇಶ್ ಅಂತ ಏನಿದ್ದಾರೆ, ಇವರು ಮೂಲತಃ ಅಮೆರಿಕಾದಲ್ಲೇ ವಾಸವಾಗಿರ್ತಾರೆ. ಆದ್ರೆ ಕಳೆದ ವರ್ಷ 11ನೇ ತಿಂಗಳಲ್ಲಿ ಬೆಂಗಳೂರಿಗೆ ಬಂದು ಮತ್ತೆ ಹುಬ್ಬಳ್ಳಿಗೆ ತೆರಳಿರ್ತಾರೆ. ಮತ್ತೆ ರಿಟರ್ನ್ ಆದ್ರೆ ಅಮೆರಿಕಾಗೆ ರಿಟರ್ನ್ ಆಗೋ ಸಮಯದಲ್ಲಿ ಎಲ್ಲ ಲಗೇಜ್ ಅನ್ನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಏನು ಚೆಕಿಂಗ್ ಮಾಡಿಸಿ ಕ್ಲಿಯರೆನ್ಸ್ ಎಲ್ಲ ಪಡೆದುಕೊಂಡು ಅವರು ಕೂಡ ಫ್ಲೈಟ್ ಹತ್ತಿರ್ತಾರೆ. ಮತ್ತೆ ಲಗೇಜು ಸಹ ಬರುತ್ತೆ ಅನ್ನೋ ಭಾವನೆಯಲ್ಲಿ ಫ್ಲೈಟ್ ಹತ್ತಿರ್ತಾರೆ. ಆದ್ರೆ ಬೆಂಗಳೂರಿಂದ ಅಬುದಾಬಿಗೆ ಹೋಗಿ ಅಲ್ಲಿ ಲ್ಯಾಂಡ್ ಆದಂತ ಸಮಯದಲ್ಲಿ ಅವರು ಲಗೇಜ್ ಅನ್ನ ಏನು ಅಬುದಾಬಿಯಿಂದ ಅಮೆರಿಕಾಗೆ ಕನೆಕ್ಟಿಂಗ್ ಫ್ಲೈಟ್ ಇರುತ್ತೆ. ಹಾಗಾಗಿ ಅಬುದಾಬಿಯಲ್ಲಿ ಇಳಿದಂತ ಶಾಂತ ರಮೇಶ್ ಅವರಿಗೆ ಅಲ್ಲಿ ಶಾಕಿಂಗ್ ಕಾದಿರುತ್ತೆ. ಆದ್ರೆ ಏನಂತಂದ್ರೆ ಅಲ್ಲಿ ಅವರ ಲಗೇಜು ಕಣ್ಮರೆ ಆಗಿರುತ್ತೆ, ಕಳ್ಳವಾಗಿರುತ್ತೆ. ಈ ವಿಚಾರವಾಗಿ ಅಬುದಾಬಿ ಏರ್ಪೋರ್ಟ್ ಸಿಬ್ಬಂದಿಗಳಿಗೂ ಸಹ ಅಲ್ಲಿ ದೂರು ಕೊಡ್ತಾರೆ. ಅವರು ಪರಿಶೀಲನೆ ಮಾಡಿದ್ರು ಸಹ ಅಲ್ಲಿ ಯಾವುದೇ ರೀತಿಯಾದಂತ ಲಗೇಜ್ ಕಂಡು ಬರೋದಿಲ್ಲ. ಹಾಗಾಗಿ ಅವರು ಮತ್ತೆ ಅಮೆರಿಕಾಗೆ ಹೋಗಿ ಮತ್ತೆ ಈಗ ಇದೇ ತಿಂಗಳಲ್ಲಿ ಮತ್ತೆ ರಿಟರ್ನ್ ಬೆಂಗಳೂರಿಗೆ ಬಂದು ಇಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಠಾಣೆ ಏನು ಪೊಲೀಸ್ ಠಾಣೆ ಇದೆ, ಅಲ್ಲಿ ದೂರು ಕೊಟ್ಟಿರುವಂತದ್ದು. ಈ ದೂರಿನ ಅಂಶದಲ್ಲಿ ಸುಮಾರು 790 ಗ್ರಾಂ ಚಿನ್ನ ಮತ್ತೆ 80 ಲಕ್ಷ ಬೆಲೆ ಬಾಳುವ ವಜ್ರಾಭರಣ ಮತ್ತೆ 20,000 ಬೆಲೆ ಬಾಳುವಂತಹ ಔಷಧಿಗಳು ಕಣ್ಮರೆ ಆಗಿದೆ ಅಂತೇಳಿ ಈಗ ದೂರನ್ನ ದಾಖಲಿಸಿರುವಂತದ್ದು. ಈ ದೂರನ್ನ ಪಡೆದಂತ ಪೊಲೀಸರು ಈಗ ತನಿಖೆನ ಚುರುಕು ಮಾಡಿರುವಂತದ್ದು. ಆದ್ರೆ ಅವರು ಹೇಳುವ ಪ್ರಕಾರ ಇಲ್ಲೇ ಎಲ್ಲೋ ಅಂದ್ರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೇ ಲಗೇಜ್ ಮಿಸ್ಸಿಂಗ್ ಆಗಿದೆ, ಹಾಗಾಗಿ ಹುಡುಕಿ ಹೊಡೆ ಅಂತ ಅವರು ಕಂಪ್ಲೇಂಟ್ ಅನ್ನು ಕೊಟ್ಟಿರುವಂತದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.